ಸುಂಕ ವಸೂಲಾತಿಗೆ ಟೆಂಡರ್ ಕರೀತಾ ಇದ್ವಿ. ಅದನ್ನು ಹೋದ ವರ್ಷನೇ ಕ್ಯಾನ್ಸಲ್ ಮಾಡಿಬಿಟ್ಟೆ, ಹ್ಯಾರಾಸ್ಮೆಂಟ್ ಆಗುತ್ತೆ ಅಂತೇಳಿ. ಮತ್ತು ರೈತರು ನೇರವಾಗಿ ಬಂದು ಅಲ್ಲಿ ವ್ಯಾಪಾರ ಮಾಡೋದ್ರಿಂದ ಅವ್ರಿಗೂ ಕೂಡ ಲಾಭ ಆಗುತ್ತೆ. ಎರಡನೇದಾಗಿ ಪ್ಲಾಸ್ಟಿಕ್ ಮುಕ್ತ. ಪ್ಲಾಸ್ಟಿಕ್ ಯಾರಾದರೂ ಬಳಸಿದ್ರೆ, ಈವನ್ ವ್ಯಾಪಾರಿಗಳು ಕೂಡ ಬಳಸಿದ್ರು ಕೂಡ ಅವ್ರ ಅಂಗಡಿ ಖಾಲಿ ಮಾಡಿಸೋದಕ್ಕೂ ಹೇಳಿದ್ದೀನಿ. ಮತ್ತು ಇದರಲ್ಲಿ ದೀಪಾಲಂಕಾರ ಮೊದಲು ಆ ದೇವಸ್ಥಾನದಕ್ಕೆ ಮಾತ್ರ ಸೀಮಿತ ಆಗಿತ್ತು. ಈ ಸಲ RV ರೋಡು ಮತ್ತು NR ಕಾಲೋನಿ, ಅದೇ ರೀತಿ ಗಾಂಧಿ ಬಜಾರು, ಗುಲ್ ಟೆಂಪಲ್ ರೋಡು ಮತ್ತು ಸುತ್ತಮುತ್ತಲ ಎಲ್ಲ ಪ್ರದೇಶಗಳಿಗೂ ಕೂಡ ದೀಪಾಲಂಕಾರ ಮಾಡೋಕ್ಕೆ ಹೇಳಿದ್ದೀನಿ. ಮತ್ತು ದೇವಸ್ಥಾನದ ಆವರಣದ ಒಳಗಡೆ ಸಾಂಕೇತಿಕವಾಗಿ ಹೂವಿನ ಅಲಂಕಾರ ಇರ್ತಿತ್ತು. ಈ ಸಾರಿ ಸ್ವಲ್ಪ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಮಾಡಿ ಅಂತ, ಅಪ್ಗ್ರೇಡ್ ಮಾಡಿ ಇನ್ನೂ ಚೆನ್ನಾಗಿ ಮಾಡಿ ಅಂತ ಹೇಳಿದ್ದೀನಿ. ಜನ ಕೂಡ ಹೆಚ್ಚು ಬರ್ತಾರೆ ಅಂತ ನಿರೀಕ್ಷೆ ಇದೆ. ಮತ್ತು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರನ್ನೂ ಕರೆದಿದ್ದೀವಿ. ಯಾವಾಗ ಬರ್ತಾರೋ ಇದು ಕರೆಕ್ಟಾಗಿ ಗೊತ್ತಿಲ್ಲ. ಒಟ್ಟಾಗಿ ಬರ್ತಾರೆ. ಯಾಕಂದರೆ ಅವರು ದೆಹಲಿ ಎಲ್ಲ ಪ್ರವಾಸದಲ್ಲಿದ್ದಾರೆ. ಮತ್ತು ಈಗ ನಿನ್ನೆ ಹೋಗಿದ್ರು, ಮತ್ತು ನಾಳೆನೂ ಹೋಗ್ತಾ ಇದ್ದಾರೆ. ಒಟ್ಟಿನಲ್ಲಿ 5 ದಿನಗಳಲ್ಲಿ 1 ದಿನ ಬರ್ತಾರೆ. ಸರ್, ಈಗ ರೈತರು ಬೆಳೆದಂಥ ಕಡಲೆಕಾಯಿನ ಲೈಕ್ ಆ ಬಸವ ಇದೆಯಲ್ಲ, ಅದಕ್ಕೆ ಅರ್ಪಣೆ ಮಾಡೋದ್ರ ಮೂಲಕ ನಾವು ಕಡಲೆಕಾಯಿ ಅದು ಏನಾಗುತ್ತೆ, ಯೂಶಲ್ ಆಗಿ ಅಲ್ಲಿ ದೇವಸ್ಥಾನಕ್ಕೆ ಪೂಜೆ ಮಾಡಿ ದೊಡ್ಡ ಗಣಪತಿಗೆ ಆಮೇಲೆ ತುಲಾಭಾರ ಮಾಡ್ತಾರೆ. ಕಡಲೆಕಾಯಲ್ಲಿ ತುಲಾಭಾರ ಮಾಡಿ ಮಾಡ್ತಾರೆ. ಈ ಸಲ ವಿಶಿಷ್ಟವಾಗಿ ನಾವು ಮೊದಲು 21 ಬಸವಣ್ಣಗಳನ್ನ ಅಂದ್ಕೊಂಡಿದ್ವಿ. ಆದರೆ ಅಲ್ಲಿ ನೋಡಿದ್ವಿ ಜಾಗ ಸಾಕಾಗಲ್ಲ, ಅಷ್ಟು ಒಂದೇ ಕಡೆ ಸೇರ್ಸೋಕ್ಕಾಗಲ್ಲ. ಅದಕ್ಕೆ 5 ಬಸವಣ್ಣಗಳನ್ನು ಕರೆಸಿ ಅದಕ್ಕೆ ಕಡಲೆಗಳೇ ಇರ್ತಾರೆ, ಅದನ್ನು ತಿನ್ನೋದ್ರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅಲ್ಲಿ ನಮಗೆ ಮಹಾನಗರ ಪಾಲಿಕೆಯವರು ಹೆಚ್ಚು ಸಹಕಾರ ಕೊಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಮುಜರಾಯಿ ಇಲಾಖೆ ಮತ್ತು ಸ್ಥಳೀಯ ಶಾಸಕರು ಮತ್ತು ಅಲ್ಲಿ ನಮ್ಮ ವ್ಯವಸ್ಥಾಪನಾ ಸಮಿತಿ ಇದೆ ಆ ದೇವಸ್ಥಾನದಲ್ಲಿ, ಮತ್ತು ಎಲ್ಲರೂ ಸಹಕಾರ. ಮತ್ತು ಬೇರೆ ಬೇರೆ ಇಲಾಖೆಗಳು ಎಲ್ಲ, ಈಗ ವಿದ್ಯುತ್ ಇಲಾಖೆಗಳು, ಅಲ್ಲಿ ಕರೆಂಟ್ ಇರುತ್ತೆ ನೋಡ್ಕೋಬೇಕು, ಪೊಲೀಸ್ ಇಲಾಖೆಯವರು ಅವರ ಕರ್ತವ್ಯವನ್ನು ಯಾವುದೇ ಶಾಂತಿ ಸುವ್ಯವಸ್ಥೆಗೆ ಭಂಗ ಆದ ರೀತಿ ನೋಡ್ಕೊಳ್ಳುವಂಥದ್ದು, ಇದೆಲ್ಲ ಕೂಡ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಸರ್, ಈಗ ರೈತರಿಗೆ ಲಾಭ ಆಗುತ್ತೆ ಸರ್ ಇದೊಂದು? ರೈತರು ಬಂದು ವ್ಯಾಪಾರ ಮಾಡ್ಕೊಂಡು ನೇರವಾಗಿ, ಇಲ್ಲಾಂದರೆ ಕೆಲವರು ಭಾಳಷ್ಟು ಜನ ವ್ಯಾಪಾರಿಗಳು ರೈತರ ಹತ್ರ ತಗೊಂಡು ಅವರು ಬಂದು ವ್ಯಾಪಾರ ಮಾಡ್ತಾರೆ. ಎಲ್ಲ ಜೀವನ ಮಾಡಬೇಕಂತ ಮಾಡ್ತಾರೆ. ಏನಂದರೆ ಅವ್ರಿಗೆಲ್ಲ ಕಿರಿಕಿರಿ ಇಲ್ಲ, ಹಣ ವಸೂಲಿ ಏನೂ ಇಲ್ಲ, ಎಲ್ಲ ಉಚಿತವಾಗಿ ಮಾಡ್ಕೊಂಡು ಹೋಗ್ತಾರೆ. ಮತ್ತು ಎಲ್ಲರೂ ಬರ್ತಕ್ಕಂಥ ಜನಕ್ಕೆ ಒಂದು ಮನವಿ ಏನಂದರೆ, ಕಡಲೆಕಾಯಿ ಪರಿಷೆಗೆ ಬನ್ನಿ, ಬಟ್ಟೆ ಬ್ಯಾಗ್ ತನ್ನಿ ಅಂತ ನಾವು. ಮತ್ತು ಸ್ವಲ್ಪ ಮಾಧ್ಯಮಗಳಲ್ಲೂ ಕೂಡ ಪಬ್ಲಿಸಿಟಿ ಕೂಡ ಕೊಡ್ತಾ ಇದ್ದೀವಿ. ಇವತ್ತು ಎಲ್ಲ ಪೇಪರಲ್ಲಿ ಬಂದಿದೆ, ನಾಳೆ ಎಲ್ಲ ಪೇಪರ್ಗಳಲ್ಲೂ ಬರುತ್ತೆ. ಕಾರಣ ಏನಂದರೆ, ಬೆಂಗಳೂರಿನ ಜನಸಂಖ್ಯೆ 1,40,00,000 ಆಗಿದೆ. ಭಾಳಷ್ಟು ಜನ ಇಲ್ಲೇ ಹುಟ್ಟು ಬೆಳೆದಂಥವ್ರಿಗೆ ಕಡಲೆಕಾಯಿ ಪರಿಷೆ ನೋಡಿರಲ್ಲ. ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಬಂದಿರ್ತಕ್ಕಂಥವರು ಅವ್ರ ರಾಜ್ಯಗಳಲ್ಲಿ ನೋಡಿದರೆ ಗೊತ್ತಿಲ್ಲ. ನಮ್ಮ ರಾಜ್ಯದಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥ ಅವರು ಕೂಡ ನೋಡಲಿ ಅಂತ ಅಷ್ಟೇ. ಬರಲಿ, ಪರಿಷೆ ನೋಡಲಿ, ಕಡಲೆಕಾಯಿ ತಿನ್ನಲಿ. ಅದೇ ರೀತಿಯಲ್ಲಿ ಭಾಳ 5-6 ದೇವಸ್ಥಾನಗಳಿದೆ, ಭಾಳ ಪ್ರಮುಖವಾದಂಥ ದೇವಸ್ಥಾನಗಳಿದೆ, ಅದನ್ನು ಕೂಡ ನೋಡ್ಬೋದು. ಮತ್ತು ನಮ್ಮ ಸಂಸ್ಕೃತಿ ಕಡಲೆಕಾಯಿಯ ಪರಿಷೆ ಅತಿ ಹೆಚ್ಚು ಜನ ಬೆಂಗಳೂರಲ್ಲಿ ಯಾವುದನ್ನ ಒಂದು ಕಾರ್ಯಕ್ರಮ ಸೇರ್ತಾರೆ ಅಂದರೆ ಇದೊಂದು. ಮತ್ತು ಎರಡನೇದಕ್ಕೆ ಕರಗ ಈ ಸಲ ಭಾಳ ಚೆನ್ನಾಗಿ ಈ ಸರಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಡ್ತಾ ಇದ್ದೀವಿ ಇಲ್ಲಿಂದಲೇ. ಯಾಕಂದರೆ ಕರಗ ಒಂದು ಐತಿಹಾಸಿಕ ಒಂದು ಕಾರ್ಯಕ್ರಮ. ಈ ಬಾರಿ ಅದನ್ನು ಕೂಡ ಭಾಳ ಚೆನ್ನಾಗಿ ಮಾಡ್ತೀವಿ. ಇದೆರಡು ಬಿಟ್ಟರೆ ನಮ್ಮ ಹಳೆ ಬೆಂಗಳೂರಲ್ಲಿ ಆ ಥರದ ದೊಡ್ಡ ಚಟುವಟಿಕೆಗಳು ಹೆಚ್ಚು ಜನ ಸೇರುವಂಥದ್ದು ಯಾವುದೂ ಇಲ್ಲ. ಒಂದು ಬೆಂಗಳೂರು ಹಬ್ಬ ಅಂತ ಮಾಡ್ತಾಯಿದ್ರು, ಅದೇನೋ ನಾನಾ ಕಾರಣದಿಂದ ನಿಂತೋಯ್ತು. ಕಡಲೆಕಾಯಿ ಪರಿಷೆ ಯಾವಾಗಲೂ ಸೌಂಡಲ್ಲಿ ಇರುತ್ತೆ ಸರ್. ಆ್ಯಕ್ಚುಲಿ ಕಡಲೆಕಾಯಿ ಪರಿಷೆ, ಕರಗ ಆ ಎರಡೂ ಕೂಡ ಜನಕ್ಕೆ ಒಂದು ಖುಷಿ ತರುವಂಥ ಕಾರ್ಯಕ್ರಮ. ಅದನ್ನು ನೋಡಿ ಅವರು ಆನಂದ ಪಡಬೇಕು. ಮತ್ತು ಬಂದು ನೋಡಿ ಬೇರೆಯವ್ರಿಗೂ ಕೂಡ ಕಡಲೆಕಾಯಿ ಪರಿಷೆ ಚೆನ್ನಾಗಿದೆ, ಹೋಗಿ ಬನ್ನಿ ಅಂತ ಹೇಳಬೇಕು. ಮತ್ತು ಅಲ್ಲಿ ವ್ಯವಸ್ಥೆಗಳೆಲ್ಲ ಚೆನ್ನಾಗಿದ್ದರೆ ಹೆಚ್ಚು ಜನ ಬರ್ತಾರೆ. ವ್ಯವಸ್ಥೆಗಳು ಅವ್ಯವಸ್ಥೆ ಆದರೆ
ಜನ ಜಾಸ್ತಿ. ವ್ಯವಸ್ಥೆ ಆಲ್ರೆಡಿ ನೀವು ರೆಡಿ ಮಾಡಿದ್ದೀರಾ ಸರ್. ನಾವು 4-10 ಕ್ವಶನ್ ಕೇಳೋಣ ಅಂತಂದ್ರೆ ನೀವು ಒಂದು ಆನ್ಸರ್ ಅಲ್ಲಿ ಎಲ್ಲ ಕ್ವಶನ್ಗೂ ಆನ್ಸರ್ ಸಿಕ್ಬಿಟ್ಟು ಸರ್. ಇನ್ನೊಂದಂದ್ರೆ ಇನ್ನೂ ಒಂದು 5 days ಎಕ್ಸ್ಟೆಂಡ್ ಮಾಡೋಂಥ ಪ್ಲಾನ್ಸ್ ಇಲ್ಲ, 2 ದಿನ ಇದ್ದಿದ್ದು 2 ದಿನ ಇದ್ರು ಕೂಡ 7 ದಿನ ಅದು ನಡೆಸ್ತದೆ. ಈಗ 5 ದಿನ ಅಂತ ಹೇಳಿದೀವಿ, 7 ದಿನ ಇರ್ತದೆ. ಅನಧಿಕೃತ ಆಗಿದ್ದದನ್ನು ಅಧಿಕೃತ ಮಾಡಿದ್ದೀವಿ. ಮತ್ತೆ 1 ವಾರಗಳ ಕಾಲ ರೋಡ್ ಬಂದ್ ಮಾಡ್ತಾರೆ ಪೊಲೀಸರು. 1 ವಾರ ಆದ ತಕ್ಷಣ ತೆಗೆದುಕೊಳ್ತಾರೆ. ಜನಕ್ಕೂ ಕಿರಿಕಿರಿ ಬೇಡ. ಸರ್ ಹೆಂಗ್ ಬ್ಯಾಲೆನ್ಸ್ ಮಾಡ್ತಾರೆ ಸರ್? ನೀವು ಅವಾಗಲೇ ಹೇಳಿದ್ರೆ ಈ ಕಡೆ ಸಾರ್ವಜನಿಕರು, ಈ ಕಡೆ ನಿಮ್ಮ ಒಂದು ಸಿವಿಲ್ ಸರ್ವಿಸ್, ಲೈಕ್ ನೀವು ಹೇಳಿದ್ರಿ ವ್ಯಾಪಾರಿಗಳಾಗಿರ್ಬೋದು, ರೈತರಾಗಿರ್ಬೋದು, ಅವ್ರಿಗೊಂದು ಎಕ್ಸ್ಪೆಡಿಷನ್ ಇರ್ತದೆ. ಬಂದಿರೋ ಭಕ್ತಾದಿಗಳು ಒಂದು ಎಕ್ಸ್ಪೆಡಿಷನ್ಸ್ ಇರುತ್ತೆ. ಸೊ ನೀವು ಅವಾಗಲೇ ಹೇಳಿದ್ರಿ ಎಲ್ಲರೂ ನಾವು ಮಾಡಿದೀವಿ ಅಂತ. ಎಲ್ಲೋ ಒಂದ್ ಕಡೆ ಕಿರಿಕಿರಿ ಆಯ್ತು, ಮತ್ತೊಂದು ಇಮಿಡಿಯೇಟ್ ಆಗಿ ಆಕ್ಷನ್ ಇಲ್ಲ. ಅದೇನು ಹೊಸದೇನು ಅನ್ಕೊಂಡ, ಬಹಳ ವರ್ಷ ನಡೀತಾ ಇದೆ. ಸ್ವಲ್ಪ ಜನ ಜಾಸ್ತಿ ಆಗ್ತಾ ಇದ್ದಾರೆ. ಅದಕ್ಕೆ ಪೊಲೀಸ್ ಇಲಾಖೆ ಸಮರ್ಥವಾಗಿ ಅದನ್ನ ಮಾಡುವಂತ ಕೆಲಸ ಮಾಡ್ತಾರೆ.